ನಮ್ಗೆ ಹಿಂಗೆ ಜೀವ ಬೆದರಿಕೆ ಐತಿ ಮತ್ತು ನಮ್ಮ ಪೊಲೀಸರ ಬೇಕಲ್ಲ ನಮ್ಗೆ ಜೀವ ಕಾಪಾಡ್ಸಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ಹೆಲ್ಪ್ ಬೇಕತ್ತ ನಾವು IG ಸಾಹೇಬರು ಬೆಳಗಾವ್ದಾಗ ಹೋಗಿದ್ದೀವಿ. ಅಲ್ಲಿ ಪಾಪ ನಮ್ಮ ಮನ್ಯಾನವ್ರಿಗೂ ಪ್ರೆಷರ್ ಹಾಕಂತಲೇ ನಮ್ಮ ಬ್ರದರ್ ಅವರು ನಮ್ಗೆ ಹುಡ್ಕಾಕತ್ತಿದ್ರು. ಅವರು ಒಂದು 3-4 ದಿನ ಆಯ್ತು ನಮ್ಗೆ ಹುಡ್ಕಾಕತ್ತಿದ್ರು. ಆಮೇಲೆ ನಾನು ಅವ್ರಿಗೆ ಕಾಲ್ ಮಾಡಿ ಕರೆದ್ನಿ, ಇಲ್ಲ ನಂದು ರಿಜಿಸ್ಟರ್ ಆಗೈತಿ, ನಾ ಬೆಳಗಾವಿಗೆ ಬಂದೀನಿ, ನೀನು ಬಾ, ನಾನು ಹುಡುಗಬೇಡ, ನಾ IG ಸಾಹೇಬ್ರ ಕಡೆ ಇದ್ದೀನಿ, ಎಲ್ಲ ಎವಿಡೆನ್ಸ್ ತೊಗೊಂಬಂದೀನಿ, ನೀನು ಬಾ ಅಂತ ನಮ್ಮ ಬ್ರದರ್ ಅವ್ರು ಕರೆದ್ನಿ ರೀ. ಅಲ್ಲಿ IG ಸಾಹೇಬ್ರು ಏನೈತಿ, ನಿಮ್ಮ ಡಿಸ್ಟಿಕ್ ಬಾಗಲಕೋಟೆ ಬರ್ತೈತಪ್ಪ, ನಾ ಅಲ್ಲಿ SP ಸಾಹೇಬ್ರಿಗೆ ಹೇಳ್ತೀನಿ, ನೀನು ಹೋಗುವತ್ತ ನನ್ನ ಮುಂದೆ ಕಾಲ್ ಮಾಡಿ ಹೇಳಿದ್ರು ಅವ್ರು. ನಾ ಬಾಗಲಕೋಟೆಗೆ ಹೋಗಪ್ಪ, ನಮ್ಗೆ ಕಾಲ್ ಮಾಡಿ ಹೇಳ್ತೀನಿ ಅಂತ ಹೇಳಂತಲೇ ನಾವು ಸೀದಾ SP ಸಾಹೇಬ್ರ ಕಡೆ ಬಂದಿದ್ದೀವಿ. SP ಸಾಹೇಬ್ರು ಇದ್ದಿರ್ಕಿಲ್ಲ, ಅಡಿಷ್ನಲ್ SP ಸಾಹೇಬ್ರು ಇದ್ದರು, ಅವ್ರಿಗೂ ಹೇಳೀವಿ. ಅವರು ಈಗ ಫೋನ್ ಮಾಡಿ ಮುದೋಳ ಪೊಲೀಸ್ ಸ್ಟೇಷನ್ದಾಗ ಹೇಳ್ಯಾರು, ಹಿಂಗೆ ಇಲ್ಲಿ ಬಂದಾರು ಅಂತ, ನಮ್ಗೆ ರಕ್ಷಣೆ ನೀಡಬೇಕು. ನಮ್ಗೆ ಜೀವ ಬೆದರಿಕೆ ಭಾಳ ಐತಿ. ರಾಜು ಭಾಗವನ್ ಅಂತಿದ್ನಾರ, ಯಾಕಂದ್ರೆ ಅವ್ರ ರೊಕ್ಕ ಕೊಟ್ಟು ಮೊದಲು ಅಂದಾರು, ಈಗೂ ಅನ್ನತಾರತ್ತ, ನಂದು 2 ಎಕರೆ ಹೊಲ ಹೋಲಿ, ಅವ್ನು ಬಿಡಂಗಿಲ್ಲ, ಹಂಗೆ ಹಿಂಗಂತ ಜೀವ ಬೆದರಿಕೆ ಭಾಳ ಹಾಕತ್ತಾರ.